ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಾ? ಓ ಹೌದು, ಝೂಮ್ ಮಾಡಿ ಹೌದು. ಅದು ಎಲ್ಲೆಡೆ ಚಂದ ಕಾಣಿಸ್ತಿದೆ. ಈಗ ನಾವು ಐರ್ಲೆಂಡ್ ವಿನಾಯಕ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಇದಾಗುತ್ತೆ, ಬೇಗ ಹತ್ಬೇಕು. ಹ್ಯಾಪಿ ಯುಗಾದಿ ದೇವಬಲ. ಹ್ಯಾಪಿ ಯುಗಾದಿ. ಚೆನ್ನಾಗಿದೆ. ಸರ್ಪ್ರೈಸ್ ಅಂತೆ ನನಗೆ. ದೂರ ಹ್ಯಾಪಿ ಮದರ್ಸ್ ಡೇ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮರಾ ಡೈರೀಸ್ ಚಾನಲ್. ಈ ವರ್ಷ ನಾವು 2025 ನಲ್ಲಿ ಯುಗಾದಿ ಹಬ್ಬನ ಐರ್ಲೆಂಡ್ ನಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾವು ಈ ವಿಡಿಯೋನ ಶೇರ್ ಮಾಡ್ತಿದೀವಿ. ಬೆಳಿಗ್ಗೆ ಆಯ್ತು, ಈಗೆಲ್ಲ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಂತಿದೀವಿ. ಇಲ್ಲೇ ಮನೆ ಹತ್ರ ಬಿಟ್ಟಿರೋ ಹೂವಿನ ಗಿಡ ತೋರಿಸ್ತಾ ಇದೀನಿ. ಈ ಚೆರಿ ಬ್ಲಾಸಮ್ ಸೀಸನ್ ಆದ್ರಿಂದ ಇದೇ ಹೂಗಳನ್ನ ನಾವು ಯೂಸ್ ಮಾಡಿದ್ವಿ ಪೂಜೆಗೆ ಅಂತ. ನಾನು ಬೆಳಿಗ್ಗೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾ ಇದೀನಿ. ಅಭಿ ಮತ್ತೆ ರಾಜೀವ್ ಎಲ್ಲ ಎದ್ದಿದ್ದಾರೆ. ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಸ್ನಾನ ಇಲ್ಲದೆ ಸ್ಟಾರ್ಟ್ ಆಗಲ್ಲ ಅಲ್ವಾ? ಎಣ್ಣೆ ಸ್ನಾನಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಅಭಿಗೆ ಮತ್ತೆ ರಾಜೀವ್ಗೆ ಹಚ್ಚೋದಕ್ಕೆ ಅಂತ. ಪ್ಯಾರಲ್ ಆಗಿ ಪೂಜೆಗೂ ರೆಡಿ ಮಾಡ್ತಾ ಇದೀನಿ, ಆ ಕಡೆ ಅಡಿಗೆಗೂ ರೆಡಿ ಮಾಡಬೇಕು. ತುಂಬಾ ಸ್ಟ್ರೆಸ್ಫುಲ್ ಡೇ ಇವತ್ತು, ಆದ್ರೂ ಕೂಡ ಹಬ್ಬದ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಹೋಪ್ ನೀವು ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಅನ್ಕೊಂತೀನಿ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಸ್ವಲ್ಪ ಕಣ್ಬಿಡಕ್ಕೆ ವ್ಯವಸ್ಥೆ ಮಾಡ್ತೀಯಾ? ಹಚ್ಕೋಬೇಕು ಎಣ್ಣೆ ಹಬ್ಬ ದಿನ. ಎಷ್ಟು ಕಡೆ ಒಂದು ಮಗದಲ್ಲಿ ನಾನೆಲ್ಲ ಬೆಳಗ್ಗೆ ಹಚ್ಕೊಂಡು ಸ್ನಾನ ಮಾಡ ಪೂಜೆಗೆ ಏನೇನ್ ಬೇಕು ಎಲ್ಲ ಬೇಸಿಕ್ಸ್ನೆಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಪೂಜೆ ಮುಗಿಸಿ ಅಡಿಗೆ ಮಾಡಬೇಕು. ಇವತ್ತು ಹಬ್ಬಕ್ಕೆ ಫಸ್ಟ್ ತುಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ತುಪ್ಪ ಕಾಸೋದಕ್ಕೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಯುಗಾದಿಗೆ. ನಾವು ಹೋದಾಗ ನಮಗೆ ರಾ ಮ್ಯಾಂಗೋ ಈ ಥರ ಸಿಗ್ಲಿಲ್ಲ, ಅದಕ್ಕೆ ಫ್ರೋಸನ್ ಮ್ಯಾಂಗೋ ಕಟ್ ಪೀಸ್ ಸಿಕ್ತು, ಅದನ್ನೇ ಈಗ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಇದೆ, ಇದು ಈ ಥರ ಇದೆ. ಅದನ್ನೇ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ. ಮಿಕ್ಸರಲ್ಲಿ ಸ್ವಲ್ಪ ತುರಿ ಮಾಡಿಕೊಂಡು ತುಂಬ ಚಿಕ್ಕ ಚಿಕ್ಕ ಸ್ಲೈಸಸ್ ಮಾಡಿಬಿಟ್ಟಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಈಗ ಚಿತ್ರಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಯಸ ಆಗಬೇಕು, ಅನ್ನ ಆಗಿದೆ, ಹೋಳಿಗೆಗೆ ಬೇಳೆ ಬೇಯಿಸಿಟ್ಟಿದ್ದೀನಿ. ಇದನ್ನ ಈಗ ರುಬ್ಬಬೇಕು. ಈಗ ರುಬ್ಬೋದೇ ಒಂದು ದೊಡ್ಡ ಪ್ರಾಬ್ಲಮ್. ಇಂಡಿಯಾದಲ್ಲಾಗಿರೋ ಗ್ರೈಂಡರ್ ಇರ್ಬೇಕು, ಇಲ್ಲಿ ಮಿಕ್ಸರಲ್ಲೇ ರುಬ್ಬಬೇಕು. ಕೋಸಂಬರಿಗೆ ನೆನೆ ಹಾಕಿದ್ದೀನಿ. ಕೋಸಂಬರಿಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ಇನ್ನು 2 ತಾಸು ಆಗುತ್ತೆ ಮಾಡೋದು. ಜ್ವರ ನಡೀತಾ ಇದೆ. ಹಬ್ಬ ಅಲ್ಲ, ಹೋಳಿಗೆ ಊಟ. ಇವಾಗ ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ, ಅವಲಕ್ಕಿ ತಗೊಳ್ರಿ. ಓಕೆ, ಅವಲಕ್ಕಿ ಹಾಕೋಲ್ಲ. ಪ್ಲೇಟ್ ಕೊಡು ಅಭಿರಾಮ್. ರಾಜೀವ್ದು ಸ್ನಾನ ಆಯ್ತು, ಪೂಜೆ ಆಯ್ತು, ಇವಾಗ ತಿಂಡಿಗೆ ಬರ್ತಾ ಇದಾರೆ. ಪ್ಲೇಟ್ ಬೇಗ ಅಭಿ, ಅಡಿಗೆ ಮಾಡ್ಬೇಕು. ಫುಲ್ ಟೆನ್ಷನ್ ಆಗ್ತದೆ. ತಗೊಳ್ರಿ ಅವಲಕ್ಕಿ. ಅಮ್ಮ ಮಗ ಸೇರಿ ಇಬ್ರು ಹೋಳಿಗೆ ಮಾಡ್ತಾ ಇದಾರೆ. ಅಭಿ, ನಿಂಗೆ ಹೋಳಿಗೆ ಮಾಡಕ್ ಬರುತ್ತಾ? ಮಮ್ಮಿಗೆ ಹೆಲ್ಪ್ ಮಾಡ್ತೀವಿ, ಹೆಲ್ಪ್ ಮಾಡ್ತಾನೆ ಅಷ್ಟೇ. ಜಾಣ ಇದಾಗುತ್ತೆ, ಬೇಗ ಹತ್ಬೇಕು. ಫೋಲ್ಡ್ ಮಾಡಿ, ಹಿಂಗ್ ಫೋಲ್ಡ್ ಮಾಡಿ, ಇಲ್ಲೇ ಫೋಲ್ಡ್ ಮಾಡಿ. ಇವಾಗ ಪ್ಲೇಟ್ ಇಟ್ಬಿಡ್ತೀನಿ. ವೆರಿ ಗುಡ್. ವಾವ್, ಏನ್ ಚೆನ್ನಾಗಿರ್ತೀಯೋ ಅಭಿ. ಅಲ್ಲಿ ಇನ್ನೊಂದು ರೆಡಿ ಆಯ್ತು ಈಗ.
ಥಾಯ್ಲ್ಯಾಂಡ್ ಇಂದ ಬಂದಿರೋ ಬನಾನಾ ಲೀಫ್. ಥಾಯ್ಲ್ಯಾಂಡ್ ಎಲ್ಲ ಇಲ್ಲೆಲ್ಲ ಬೇರೆ ಬೇರೆ ದೇಶದಿಂದನೇ. ಬನಾನಾ ಯಾವ್ದೋ ಸೆಂಟ್ರಲ್ ಅಮೆರಿಕಾ, ಸೌತ್ ಆಫ್ರಿಕಾ, ಆಫ್ರಿಕನ್ ಕಂಟ್ರೀಸ್ ಇಂದ. ಬನಾನಾ ಲೀಫ್ ಕೂಡ ಯಾವ್ದೋ ಏಷ್ಯನ್ ಕಂಟ್ರಿಯಿಂದ. ಕಟ್ಟಿದ ಅಂದ್ರೆ ಕುಡಿ ಎಲೆ ಇಲ್ಲ, ಅದೇ ಬೇಜಾರು. ಕುಡಿ ಎಲೆ ಇದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ, ಎಂತದ ಒಂದ್ ಸಿಕ್ಕಿದಲ್ಲ ಈಗ. ಅಡಿಗೆ ರೆಡಿ ಆಯ್ತು, ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದೀವಿ. ಹಾಗೆ ದೇವ್ರಿಗೆ ನೈವೇದ್ಯ ಆದ್ಮೇಲೆ ನಮ್ಮ 3 ಜನಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಂತಾ ಇದೀನಿ. ಊಟ ಕುತ್ಕೋಬೇಕು. ಊಟ ಎಲ್ಲ ಆಯ್ತು. ಸಂಜೆ ಅಷ್ಟೊತ್ತಿಗೆ ನಾವು ರೆಡಿ ಆದ್ವಿ. ರೆಡಿ ಆಗ್ಬಿಟ್ಟು ಮತ್ತೆ ಸಂಜೆ ದೀಪ ಹಚ್ಚೆ ಮಾಡಿದ್ವಿ. ಸಂಜೆ ಮನೆ ದೇವರಿಗೆ ಒಂದು ಹಾಡು ಹೇಳಿ ಆರತಿ ಬೆಳಗಿದ್ವಿ. ಆರತಿ ಬೆಳಗಾದ್ಮೇಲೆ ಆಕ್ಚುಲಿ ಇಂಡಿಯಾದಲ್ಲಿದ್ರೆ ಪಂಚಾಂಗ ಶ್ರವಣ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ. ಇಲ್ಲಿ ಪಂಚಾಂಗ ನಮ್ಗೆ ಸಿಕ್ಕಿಲ್ಲ, ಇಲ್ಲಿ ಸಿಗೋದು ಇಲ್ಲ, ನಾವು ತಂದು ಇಟ್ಕೊಂಡಿಲ್ಲ. ಆಕ್ಚುಲಿ ನೆಕ್ಸ್ಟ್ ಇಯರ್ ಇಂದ ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತಿದೀವಿ. ಏನಿತ್ತೋ ಅದರಲ್ಲೇ ಪೂಜೆ ಮುಗಿಸಿ ಇವಾಗ ಎಂಡ್ ಮಾಡ್ತಾ ಇದೀವಿ ಪೂಜೆನ. ಹ್ಯಾಪಿ ಯುಗಾದಿ ದೇವಬಲ. ಹ್ಯಾಪಿ ಯುಗಾದಿ. ಚೆನ್ನಾಗಿದೆ. ಬೇವು ಸಿಗಿರೋದಕ್ಕೆ ಕರಿಬೇವಿನ ಹಾಕಿದ್ದೀವಿ. ಬೇವಿನ ಪ್ಲೇಸ್ ಅಲ್ಲಿ ಕರಿಬೇವಿನ ಎಲೆ, ಬೇವು ಕರಿಬೇವು ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಎಲೆ ತಗೊಂಡ್ಬಿಟ್ಟು ಸಣ್ಣ ಕೆಲವು ಪ್ರೈವೇಟ್ ವೆಂಡರ್ಸ್ ಇದಾರಂತೆ, ಅವರು ಅಲ್ಲಿಂದ ಸಿಗುತ್ತಂತೆ. ಬೇರೆ ಪ್ರೈವೇಟ್ ವೆಂಡರ್ಸ್ ಇದಾರೆ. ಈ ವರ್ಷ ಇಷ್ಟಾದ್ರೂ ಅಪ್ಗ್ರೇಡ್ ಆಗಿದೀವಿ. ನೆಕ್ಸ್ಟ್ ವರ್ಷ ಎಲ್ಲ ಫುಲ್ ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಏನ್ ರಾಜಿ? ಪಕ್ಕ ಪಂಚಾಮೃತ ತಗೋಬರ್ರಿ. ಯುಗಾದಿ ಹಬ್ಬದ ದಿನನೇ ಮದರ್ಸ್ ಡೇ ಕೂಡ ಬಂದಿದ್ರಿಂದ ಅಭಿ ನನಗೆ ಮದರ್ಸ್ ಡೇಗೆ ಒಂದು ಗ್ರೀಟಿಂಗ್ ಮಾಡ್ಬೇಕು ಅಂತ ಸ್ಕೂಲಲ್ಲಿ ಗ್ರೀಟಿಂಗ್ ಮಾಡ್ಕೊಂಡು ಬಂದಿದ್ದ. ಅದನ್ನ ಇವತ್ತು ಕೊಡ್ತಾ ಇದ್ದಾನೆ. ಸರ್ಪ್ರೈಸ್ ಅಂತ ನನಗೆ. ದೂರ ಥ್ಯಾಂಕ್ ಯು. ಹೈ ಮೈ ಲವ್ಲಿ ಮಾಮ್, ಹ್ಯಾಪಿ ಮದರ್ಸ್ ಡೇ. Shall I? What's this gummy? ಗ್ಲೂ ಟ್ಯಾಗ್. ಅದನ್ನ ಓಪನ್ ಮಾಡು. ಜಸ್ಟ್ ಅದನ್ನ ಕಿತ್ತು ಅದನ್ನ. I love you. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಐರ್ಲೆಂಡ್ ನಲ್ಲಿರೋ ವಿನಾಯಕ ಟೆಂಪಲ್ಗೆ ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು. ನಿನ್ನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಅಷ್ಟೊತ್ತಿಗಾಗ್ಲೇ ಟೈಮ್ ಆಗೋಯ್ತು. ಯಾಕಂದ್ರೆ ಇಲ್ಲಿ ಟೆಂಪಲ್ ಕ್ಲೋಸಿಂಗ್ ಟೈಮ್ ಬಂದು 6:30 to 7. ಅದಕ್ಕೆ ನೆಕ್ಸ್ಟ್ ಡೇ ಚಂದ್ರನ್ ನೋಡೋ ದಿನ ಇರುತ್ತಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದೀವಿ. ಇವತ್ತು ರಾಜುದೆಲ್ಲ ವರ್ಕ್ ಇತ್ತು, ನಾನು ಆಫೀಸಿಗೆ ರಜಾ ಹಾಕಿದ್ದೆ. ಇಬ್ರು ಇವಾಗ 5:30 ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ 6 ಆಯ್ತು, 6:30. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಟೆಂಪಲ್ ರೀಚ್ ಆಗ್ತಾ ಇದೀವಿ. ಇವತ್ತು ಇಲ್ಲಿ ಇನ್ನೂ ಸನ್ಸೆಟ್ ಆಗಿಲ್ಲ. ಸನ್ಸೆಟ್ ಆಗೋ ಟೈಮಲ್ಲಿ ಅಲ್ವಾ ಚಂದ್ರ ಕಾಣೋದು. ಬಟ್ ಇಲ್ಲಿ ಸನ್ಸೆಟ್ ಲೇಟ್ ಆಗಿ ಆಗ್ತಾ ಇದೆ ಐರ್ಲೆಂಡ್ ಅಲ್ಲಿ. ಇವಾಗ ಸ್ಪ್ರಿಂಗ್ ಟೈಮು. 8 o'clockಗೆಲ್ಲ ಸನ್ಸೆಟ್ ಆಗೋದು. 7:30ಗೆ. ಅದು ಅಲ್ಲದೆ ಈಗ ಕ್ಲಾಕ್ ಚೇಂಜ್ ಆಗಿದೆ. ನಿನ್ನೆ ಮಾರ್ಚ್ 30th ಇಂದ 1 hour ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ 4.5 hours ಅಷ್ಟೇ ಡಿಫ್ರೆನ್ಸು ನಮಗೂ ಇಂಡಿಯನ್ ಟೈಮಿಗೂ, ಐರ್ಲೆಂಡ್ ಟೈಮ್ಗೂ ಇಂಡಿಯನ್ ಟೈಮಿಗೂ. ಇವಾಗ ಟೆಂಪಲ್ಗೆ ಬಂದಿದೀವಿ. ಇನ್ನೇನು ದೇವ್ರ ದರ್ಶನ ಮಾಡ್ಬೇಕು. ಟೆಂಪಲ್ ಹೇಗಿದೆ ಅಂತ ನಿಮ್ಗೂ ಕೂಡ ನೋಡ್ದಂಗ ಆಗುತ್ತೆ. ಬನ್ನಿ ನಮ್ ಜೊತೆ ಜಾಯ್ನ್ ಆಗಿ. ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು? ಫಸ್ಟ್ ಟೈಮ್ ಐರ್ಲೆಂಡ್ ವಿನಾಯಕ ಟೆಂಪಲ್. ಸರಿ, ಒಳಗಡೆ ಹೇಗಿದೆ ಅಂತ ನೋಡೋಣ ಬರ್ರಿ. ನಿನ್ನೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಸಂಜೆ ಒಂದು 7 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬೋಣ ಅಂತ ಅನ್ಕೊಂಡ್ವಿ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಟೆಂಪಲ್ 5:15 ಓಪನ್ ಆಗಿ 7 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ನಾವು ನಿನ್ನೆ ಎಲ್ಲ ಪ್ಯಾಕಪ್ ಮಾಡೋ ಅಷ್ಟೊತ್ತಿಗೆ 7-7:30 ಆಗೋಯ್ತು ಸಂಜೆ. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಇವತ್ತು ಬಿದಿಗೆ ಚಂದ್ರ ಕಾಣಿಸೋ ದಿನ. ಸೊ ಇವತ್ತು ಹೋಗೋಣ ಅಂತೇಳಿ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಇದು ನೋಡಿ ದೇವಸ್ಥಾನದ ಒಂದು ಪ್ರಿಮೈಸಸ್. ಸೊ ಇಲ್ಲೆಲ್ಲ ಹಿಂದೂ ಟೆಂಪಲ್ ಇನ್ನೂ ಏನು ಒಂದು ಅಥೆಂಟಿಕ್ ಆಗಿ ಗೋಪುರ ಎಲ್ಲ ಕಟ್ಟಿ ನಮ್ಮ ಇಂಡಿಯಾದಲ್ಲೆಲ್ಲ ಹೇಗಿರುತ್ತೋ ಟೆಂಪಲ್ ಆ ಥರ ಇರೋದಿಲ್ಲ. ಒಂದು ಹಾಲ್ನ ರೆಂಟಿಗೆ ತೊಗೊಂಡ್ಬಿಟ್ಟು
ಅಥವಾ ಹಾಲ್ನ ಪರ್ಚೇಸ್ ಮಾಡಿ ಒಳಗಡೆ ಒಂದು ಮಂಟಪ ಮಾಡಿ ಪೂಜೆ ಮಾಡ್ತಾರೆ. ಅದೇ ದೇವಸ್ಥಾನ. ಇದು ಐರ್ಲೆಂಡ್ ವಿನಾಯಕ ಟೆಂಪಲ್ ಅಂತ. ಸೊ ಈಗ ನಾವು ಐರ್ಲೆಂಡ್ ವಿನಾಯಕ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಟೆಂಪಲ್ ಇದೇ ರೀತಿನೇ. ಸೊ ಒಳಗಡೆ ಒಂದು ಹಾಲ್ ಇರುತ್ತೆ. ಹಾಲ್ ಒಳಗಡೆ ಮಂಟಪ ಮಾಡಿರ್ತಾರೆ. ಒಬ್ರು ಪ್ರೀಸ್ಟ್ ಇರ್ತಾರೆ ಪೂಜೆ ಮಾಡಿ ಎಲ್ಲ ನೋಡ್ಕೊಳಕ್ಕೆ. ಸೊ ಇಲ್ಲೆಲ್ಲ ಕಲ್ಚರಲ್ ಈವೆಂಟ್ಸ್ ಏನು ಸ್ಪಿರಿಚುವಲ್ ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ ಆಸ್ ಯೂಶುವಲ್. ಇವತ್ತು ಯುಗಾದಿ ಚಂದ್ರನ್ ನೋಡೋ ದಿನ ಅಲ್ಲ. ಸೊ ಚಂದ್ರನ್ ನೋಡಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಒಳಗಡೆ ಅಭಿರಾಮ್ ಅಂತ ಇದ್ದಾರೆ, ದೇವಸ್ಥಾನ ನೋಡ್ತಾ ಇದ್ದಾರೆ. ಒಳಗಡೆ ಹೋಗೋಣ, ಅರ್ಚನೆ ಮಾಡಿಸ್ಬಿಟ್ಟು ಚಂದ್ರ ಕಂಡ್ರೆ ಚಂದ್ರನ್ನು ನೋಡೋಣ, ಚಂದ್ರನ್ ತೋರಿಸ್ತೀವಿ. ಸೊ ಒಳಗಡೆ ಹೋಗೋಣ. ಇವತ್ತು ಒಳ್ಳೆ ಸನ್ನಿ ಡೇ ಇದೆ, ನೋಡಿ ಚಂದ್ರ ಕಾಣ್ಬೋದು ಅಂತ ಅನ್ಸುತ್ತೆ. ಆಯ್ತು ಕುಡಿ. Take this Mamta. ओम श्री गणानाथ नमः विघ्नराजाय नमः गौरीपुत्राय नमः गणेशाय नमः स्कंदाय नमः अङ्गाय नमः भूताय नमः ಈಗ ಎಲ್ಲ ಅರ್ಚನೆ ಆಯಿತು. ಅರ್ಚನೆ ಮಾಡಿಸ್ಕೊಂಡು ದರ್ಶನ ಆಯಿತು, ಖುಷಿ ಆಯಿತು. ಎಲ್ಲರಿಗೂ ಯುಗಾದಿ ಶುಭಾಶಯಗಳು. ಈಗ 5 ನಿಮಿಷ ಇಲ್ಲಿ ಹಾಗೆ ಕುತ್ಕೊಂಡು ಹೊರಗಡೆ ಹೋಗ್ತೀವಿ. ಚಂದ್ರ ಕಾಣುತ್ತಾ ನೋಡೋಣ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನಾವು ಪಾರ್ಕ್ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಹರ್ಬರ್ಟ್ ಪಾರ್ಕ್ ಅಂತ ಇದೆ, ಅಲ್ಲಿ ಚೆರಿ ಬ್ಲಾಸಮ್ ಕೂಡ ಕಾಣಿಸುತ್ತೆ. ಜೊತೆಗೆ ಇವತ್ತು ಚಂದ್ರ ನೋಡ್ಬೇಕಲ್ಲ, ಇನ್ನು ಸನ್ಸೆಟ್ ಆಗೋದಕ್ಕೆ ಇನ್ನು ಅರ್ಧ ಗಂಟೆ ಇದೆ ಅಂತ ಅಂದ್ಕೊಂತೀನಿ. ಅಷ್ಟೊಳಗಡೆ ಪಾರ್ಕ್ ಅಲ್ಲಿ ಎಲ್ಲ ನೋಡೋಣ ಅಂತ ಹೋಗ್ತಾ ಇದೀವಿ. I hear the echoes of your voice in the whispers of the walls. Your memory lingers on like a song that won't fade. But the acoustic pain it brings leaves me feeling so unmade. I still see your face in the glow. ಒಂದ್ ಸ್ವಲ್ಪ ಅರ್ಲಿ ಬರ್ಬೇಕಿತ್ತಲ್ವಾ ನಾವು. ನೋಡಿ ಪಾರ್ಕ್ ಹತ್ರ ಬಂದ್ವಿ, ಎಲ್ಲ ಪೂರ್ತಿ ಡಲ್ ಆಗ್ಬಿಟ್ಟಿದೆ. ಐ ಮೀನ್ ಸನ್ಸೆಟ್ ಆಗೋಗ್ಬಿಟ್ಟಿದೆ, ಏನು ಕಾಣಿಸ್ತಾನೆ ಇಲ್ಲ ಸರಿಯಾಗಿ. ಬರ್ರಿ ಹೋಗೋಣ, ಕತ್ಲಾಯ್ತು ಬರ್ರಿ. ಅಬ್ಬಿ ಮಮ್ಮಿ ಮೂನ್ ಎಲ್ಲಿ ಮೂನ್ ಮೂನ್ ಕಾಣಿಸ್ತಿದ್ಯಾ? ಕಾಣಿಸ್ತದೆ ಇಲ್ಲಿ ಎಲ್ಲಿ ಸೀದೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದ್ಯಾ? ಓ ಹೌದು, ಝೂಮ್ ಮಾಡಿ ಝೂಮ್ ಮಾಡಿ. ಹೌದು ಅಬ್ಬಿ ಎಲ್ಲ ಚಂದ್ರ ಕಾಣಿಸ್ತಿದೆ. ಐರ್ಲೆಂಡ್ ನಲ್ಲಿ ಚಂದ್ರ. ಹರ್ಬರ್ಟ್ ಪಾರ್ಕ್ ಇಂದ ಮನೆಗೆ ಹೋಗ್ತಾ ಇದೀವಿ. ಸಂಜೆ ಆಗಿದೆ, 8 ಗಂಟೆ ಇವಾಗ. ಇಲ್ಲಿ ರಾತ್ರಿ 8 ಗಂಟೆ ಆದ್ರೆ ಇನ್ನು ಬೆಳಕಿದೆ. ಮಮತಾ ಹೇಗಿತ್ತು ವೈಬ್? ಚಂದ್ರನ್ ನೋಡಿದ್ದು ಸ್ವಲ್ಪ ಅರ್ಲಿ ಬರ್ಬೇಕಿತ್ತು. ಸೊ ಈಗ ನಾವು ಹರ್ಬರ್ಟ್ ಪಾರ್ಕ್ ಇಂದ ಮನೆಗೆ ಹೋಗ್ತಾ ಇದೀವಿ. ಫುಲ್ ಕಂಪ್ಲೀಟ್ ಅನ್ನಿಸ್ತಾ ಇದೆ. ಹಬ್ಬ ಸೆಲೆಬ್ರೇಟ್ ಮಾಡಿದ್ದು, ಚಂದ್ರನ್ ನೋಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಅರ್ಚನೆ ಮಾಡಿಸ್ಕೊಂಡ್ ಬಂದ್ವಿ, ಮನೆಯಲ್ಲಿ ಒಳ್ಳೆ ಹಬ್ಬದ ಊಟ ಮಾಡಿದ್ವಿ. ನಮ್ಮ ಕೈಲಾಗ್ದಂಗೆ ಕೈಲಾಗೋ ಹಾಗೆ ನಮ್ಗೆ ಎಷ್ಟಾಯ್ತೋ ಅಷ್ಟು ಐಲ್ಯಾಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ ಕೈಲಾಗೋ ಹಾಗೆ ದೇವ್ರ ಪೂಜೆ ಮಾಡಿದ್ವಿ. ಮಾಡ್ತಿದ್ವು ಆ ತರನೇ ಇಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಈ ಸಲ ವರ್ಷದ ಹಬ್ಬ, ಈ ವರ್ಷದ ಹಬ್ಬದ ವೈಬ್ಸ್ ತುಂಬಾ ಚೆನ್ನಾಗಿತ್ತು.
ಇವಾಗ ಮನೆಗೆ ಹೋಗಿ ನನಗ್ ಕೆಲ್ಸ ಐತೆ, ಬಾ ಬೇಗ ಹೋಗೋಣ. ಇನ್ನು ಹೋಳಿಗೆ ಮಾಡ್ಬೇಕು. ನೆನ್ನೆ ಅರ್ಧಂಬರ್ಧ ಹೋಳಿಗೆ ಮಾಡಿ ಫ್ರಿಜ್ ಅಲ್ಲಿ ಇಟ್ಟೆಲ್ಲ ಬಂದಿದ್ದೆ. ಒಂದ್ ಹೊತ್ತಿಗೆ ಆಗೋಷ್ಟು ಮಾಡಿದ್ಲು. ಈಗ 8 ಗಂಟೆ ಮನೆಗೆ ಹೋಗೋಷ್ಟು 8:15 ಆಗುತ್ತೆ. ಹೋಳಿಗೆ ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಸೊ ಇದಾಗಿತ್ತು ನಮ್ದು ಯುಗಾದಿ ಹಬ್ಬದ ವಿಡಿಯೋ ಈ ವರ್ಷದ್ದು. ನೀವೆಲ್ಲ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಳ್ತೀವಿ. ಸೊ ಇದೇ ತರ ಹೆಚ್ಚಿನ ಐರ್ಲೆಂಡ್ ನಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಬಗ್ಗೆ, ನಾವಿಲ್ಲಿ ಯಾವ ತರ ಲೈಫ್ ನ ಲೀಡ್ ಮಾಡ್ತಿದೀವಿ ಅನ್ನೋದನ್ನ ನಾವು ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಕವರ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಮತಾ ಎಂಡ್ ಮಾಡೋಣವಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಬಾಯ್ ಬಾಯ್. ಸ್ಟೇ ಟ್ಯೂನ್ಡ್.